ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿಯೂ, ಅದೇ ರೀತಿ ನಮ್ಮೊಟ್ಟಿಗೆ ಇವತ್ತು ಮಂಗಳೂರಿನಿಂದ ಬಂದಂತ ನಮ್ಮ ಟೀಚರ್, ನನ್ನ ಶಾಲೆಯ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದಂತ ಟೀಚರ್ ನಾಗರತ್ನ ಅವರು ಕೂಡ ಇವತ್ತಿನ ವಿಷ್ಣುವರ್ಧನ್ ಸದ್ಭಾವನಾ ಪ್ರಶಸ್ತಿಯನ್ನು ಸ್ವೀಕರಿಸಿರುತ್ತಾರೆ. ಮತ್ತು ಅದರೊಟ್ಟಿಗೆ ನಮ್ಮ ಡಾಕ್ಟರ್ ಸಿದ್ದಿಕ್ ಅವರು, ನಮ್ಮ ಮಂಗಳೂರಿನವರು, ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಮತ್ತು ಇನ್ನೋರ್ವ ಖ್ಯಾತ ನಾಟಿ ವೈದ್ಯ ಡಾಕ್ಟರ್ ಕುಂಜಿಮೋಹನ್ ಅಂತ ನಾವು ಅವರನ್ನು ಕರೆಯುತ್ತೇವೆ. ಬಹುಶಃ ಅವರು ಕ್ಯಾನ್ಸರ್ ಎಷ್ಟೋ ರೋಗಿಗಳನ್ನು ಮದ್ದು ಕೊಟ್ಟು ನಾಟಿ ವೈದ್ಯರಾಗಿ ಗುಣಪಡಿಸಿದಂತ ಅವರು ಎಲ್ಲಿದ್ದಾರೆ? ಸ್ವಲ್ಪ ಎದುರು ನಿಲ್ಲಿ. ಕುಂಜಿಮೋಹನ್ ಅವರು ನಾಟಿ ವೈದ್ಯರು ಎಲ್ಲಿದ್ದಾರೆ? ಎದುರು ಬನ್ನಿ. ಎದುರು ಬನ್ನಿ. ಇವರೊಬ್ಬರು ಹಲವಾರು ಜೀವಗಳನ್ನು ಉಳಿಸಿದಂತ ಒಬ್ಬ ನಾಟಿ ವೈದ್ಯರಾಗಿರ್ತಾರೆ. ಬಹುಶಃ ಇಂಥ ನಾಟಿ ವೈದ್ಯರುಗಳನ್ನು ಬೆಂಗಳೂರಿಗೆ ಕರೆತಂದು ಅವರನ್ನು ಪ್ರಶಸ್ತಿ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದಂತ ನಮ್ಮ ಮೇಡಮರನ್ನು ನಿಮ್ಮೆಲ್ಲರ ಪರವಾಗಿಯೂ ನಾನು ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸುತ್ತೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಅವರು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಅವರು ಹೋಗಿದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು ಮಾತಾಡಿ ನಮಗೆ ಹೋಗಿರುತ್ತಾರೆ. ಬಹುಶಃ ಇವತ್ತು ನಾವು ಈ ಸಮಾಜ ಸೇವೆ ಎಂಬುದು ಏನು, ನಾನು ಮೊಟ್ಟ ಮೊದಲಿಗಾಗಿ ಹೇಳುವುದು, ವಿಷ್ಣುವರ್ಧನ್ ಸರ್ ಅವರ ಒಬ್ಬ ಕಟ್ಟ ಅಭಿಮಾನಿಯಾಗಿ ಅವರ 75ನೇ ವರ್ಷದ ಈ ಹುಟ್ಟು ಹಬ್ಬದ ಶುಭಾಶಯವನ್ನು ನಾನು ನಿಮಗೆಲ್ಲರಿಗೂ ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿ ಇವತ್ತು ಮಾಡಿರುತ್ತಾರೆ. ನಾವೆಲ್ಲರೂ ವಿಷ್ಣುವರ್ಧನ್ ರವರ ಬಗ್ಗೆ ನಮಗೆ ತುಂಬಾ ತಿಳಿದಿರುತ್ತದೆ. ಆದ್ದರಿಂದ ನಾವು ವಿಷ್ಣುವರ್ಧನ್ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭಾಶಯವನ್ನು ಕೋರುತ್ತಾ, ನನ್ನ ಒಂದು 2 ಮಾತಿಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.